ನಮಸ್ಕಾರ ವೀಕ್ಷಕರೇ. ಯುಗಾಂತ್ಯ ಆಗೋದಕ್ಕೆ ಶುರು ಆಗೋಗಿದೆ. ಟೈಮ್ ಅನ್ನೋದು ಆಲ್ರೆಡಿ ಪ್ರೋಗ್ರೆಸ್ ಅಲ್ಲಿದೆ. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ಅಟ್ ಪ್ರೆಸೆಂಟ್ ಇದಕ್ಕೆಲ್ಲ ಬೇಕಾಗಿರುವಂತ ಫೆನಾಮಿನಾಗಳು ಪ್ರಕೃತಿನಲ್ಲಿ ನಡೀತಾ ಇದೆ. ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಆಕ್ಟಿವ್ ವಾಲ್ಕೆನೋ ಎರಪ್ಷನ್. ಇಲ್ಲಿ ತನಕ ಒಂದು ಆಕ್ಟಿವ್ ಆಗಿ 70 ವಾಲ್ಕೆನೋಗಳು ಭೂಮಿನಲ್ಲಿ ಉಕ್ತಾನೆ ಇದಾವೆ. ಮೇಜರ್ ಪೀಕ್ ಟೈಮ್ ಯಾವಾಗ ಬೇಕಾದ್ರೂ ಹೋಗ್ಬೋದು ಅಂತ ಸೈಂಟಿಸ್ಟ್ಗಳು ಹೇಳ್ತಾ ಇದಾರೆ. ಇನ್ನ ಎರಡನೇದು ಬಂದು ಅರ್ತ್ ಕ್ವೇಕ್ಗಳು. ದಿನಕ್ಕೆ ಏನಿಲ್ಲ ಅಂದ್ರೂ ಸುಮಾರು 100 ರಿಂದ 150 ಅರ್ತ್ ಕ್ವೇಕ್ಗಳು ಆಗ್ತಾ ಇದಾವೆ. ಮೂರನೇದು ವಾರ್ಗಳು, ಯುದ್ಧಗಳು ನಡೀತಾನೆ ಇದೆ. ಕೆಲವಷ್ಟು ಯುದ್ಧಗಳಿಂದ ವಾತಾವರಣ ಬದಲಾವಣೆ ಆಗ್ತಾ ಇದೆ. ಈ ವಾತಾವರಣ ಬದಲಾವಣೆ ಆಗ್ತಾ ಇರೋದ್ರಿಂದ ಮಳೆ ಕೆಲವಷ್ಟು ಕಡೆ ನಿಲ್ತಾ ಇದೆ. ಫುಡ್ ಕ್ರೈಸಿಸ್ ಅನ್ನೋದು ಬರ್ತಾ ಇದೆ. ಎಕನಾಮಿಕ್ ಕ್ರೈಸಿಸ್ ಬರ್ತಾ ಇದೆ. ಜನ ದೇಶಗಳ ವಿರುದ್ಧನೇ ದಂಗೆ ಹೇಳ್ತಾ ಇದ್ದಾರೆ. ಇನ್ನ ನಾಲ್ಕನೇದು ಬಂದು ಫಾರೆಸ್ಟ್ ಫೈರ್ ಅನ್ನೋದು ಕ್ಯಾಚ್ ಆಗ್ತಾ ಇದೆ. ಎಲ್ಲಂದ್ರಲ್ಲಿ ಕಾಡುಗಳಿಗೆ ಬೆಂಕಿ ಹತ್ಕೊಳ್ತಾ ಇದೆ. ಕಾಡುಗಳು ಉರಿದು ಬೂದಿ ಆಗ್ತಾ ಇದೆ. ಅದರಿಂದ ಕೂಡ ಡೆನ್ಸ್ ಫಾಗ್ ಅಂದ್ರೆ ತುಂಬಾ ದಟ್ಟ ಹೊಗೆ ಅನ್ನೋದು ಎಲ್ಲಾ ಕಡೆ ಹರಡ್ತಾ ಇದೆ. ಇದೆಲ್ಲದ್ರಿಂದ ಏನಾಗ್ತಾ ಇದೆ, ಆಟೋಮೆಟಿಕಲಿ ಮಳೆ ಪ್ರಮಾಣ ಅನ್ನೋದು ಕೆಲವಷ್ಟು ಜಾಗದಲ್ಲಿ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಏನ್ ಮಾಡ್ತಾ ಇದಾವೆ ಸರ್ಕಾರಗಳು, ಕ್ಲೌಡ್ ಸೀಡಿಂಗು, ಬೇರೆ ಬೇರೆ ಮೆಥಡಾಲಜಿ ಬಳಸಿ ಇವತ್ತು ಮಳೆ ಬರೋಂಗ್ ಮಾಡ್ತಾ ಇದಾರೆ. ಆದ್ರೆ ಅದ್ರ ಇಂಪ್ಯಾಕ್ಟ್ ಬೇರೆ ರೀತಿ ತಿಳ್ಕೊಳ್ತಾ ಇದೆ. ನ್ಯಾಚುರಲ್ ಆಗಿ ಆಗಬೇಕಾಗಿರೋ ಫೆನಾಮಿನಾಗಳೆಲ್ಲ ಕಂಪ್ಲೀಟ್ ಆಗಿ ಬದಲಾವಣೆ ಆಗಿ ಮುಂದಿನ ದಿನಗಳಲ್ಲಿ ಅನ್ನಕ್ಕೆ ಹಾಹಾಕಾರ ಬರುತ್ತೆ, ಕುಡಿಯೋ ನೀರಿಗೆ ಹಾಹಾಕಾರ ಬರುತ್ತೆ. ನಾವು ತಿನ್ನುವಂತ ಎಷ್ಟೋ ಪದಾರ್ಥಗಳಲ್ಲಿ ವಿಷ ಅನಿಲ ಸೇರ್ಕೊಂಡಿರುತ್ತೆ. ಕಾರಣ ನಾನು ಮೊದಲೇ ಹೇಳಿದೆ, ವಾಲ್ಕೆನೋ ಎರಪ್ಷನ್ ಇಂದ ಬರ್ತಾ ಇದೆ. ಕೆಲವಷ್ಟು ಕೆಮಿಕಲ್ಸ್ಗಳು ಹೋಗಿ ಆಗಸದಲ್ಲಿ ಸೇರ್ಕೊಳ್ತಾ ಇದೆ. ಮಳೆ ರೂಪದಲ್ಲಿ ಅದು ನಾವು ತಿನ್ನುವಂತ ವಸ್ತುಗಳಲ್ಲಿ ಸೇರ್ಕೊಳ್ತಾ ಇದೆ, ಕುಡಿಯೋ ನೀರಲ್ಲಿ ಸೇರ್ಕೊಳ್ತಾ ಇದೆ. ಇನ್ನು ಅದ್ರ ಜೊತೆಗೆ ಕೆಮಿಕಲ್ಸ್ ಅಂತ ಹೇಳಿದೆ. ದೇಶಗಳ ಮಧ್ಯೆ ಯುದ್ಧ ನಡೀತಾ ಇದೆ. ಯುದ್ಧ ನಡೆಯುವಾಗ ಬಾಂಬು ಅದು ಇದು ಬಳಸ್ತಾ ಇದ್ದಾರೆ. ಈ ಬಾಂಬ್ಗಳೆಲ್ಲ ಬಳಸ್ತಾ ಇರುವಾಗ ಪ್ಲಸ್ ವಾರ್ ಟ್ರೈನಿಂಗ್ ಅಂತ ಎಲ್ಲ ಮಾಡ್ಕೊಳ್ತಾ ಇದ್ದಾರೆ. 2-3 ದೇಶಗಳು ಒಟ್ಟೊಟ್ಟಿಗೆ ಸೇರ್ಕೊಂಡು ಅಲ್ಲಿ ಏನ್ ಮಾಡ್ತಾ ಇದ್ದಾರೆ, ಯುದ್ಧ ನೌಕೆಗಳಿಂದ ಇಲ್ಲ ಬಾಂಬ್ಗಳು ಟೆಸ್ಟಿಂಗ್ ಗೋಸ್ಕರ ಬಳಸ್ಕೊಳ್ತಾ ಇದ್ದಾರೆ. ಇದು ಆಟೋಮೆಟಿಕಲಿ ಆ ವಿಷ ಅನಿಲ ಅನ್ನೋದು ಅದರಿಂದ ರಿಲೀಸ್ ಆಗುತ್ತಲ್ಲ, ಅದು ಪೂರ್ತಿ ವಾತಾವರಣದಲ್ಲಿ ಸೇರ್ತಾ ಇದೆ. ಅದು ವಾತಾವರಣದಲ್ಲಿ ಸೇರಿ ಟ್ರಾವೆಲ್ ಮಾಡುತ್ತೆ. ಯಾಕೆಂದ್ರೆ ಹೆಚ್ಚು ಕಡಿಮೆ ಸಹರಾ ಮರುಭೂಮಿಯಿಂದ ಆ ಕಡೆ ಬ್ರೆಸಿಲಿಯನ್ ಫಾರೆಸ್ಟ್ ತನಕ ವಾತಾವರಣದಲ್ಲಿ ಮಳೆ ಹೊರಟೋಗುತ್ತೆ. ಅಂದ್ರೆ ಇನ್ನ ಈ ಕೆಮಿಕಲ್ಸ್ ಗಳು ಟ್ರಾವೆಲ್ ಮಾಡೋದಿಲ್ವಾ? ಸೌದಿಯಿಂದ ಹೆಚ್ಚು ಕಡಿಮೆ ಭಾರತದ ತನಕ ಈ ಮಳೆ ಮೋಡಗಳು ಟ್ರಾವೆಲ್ ಮಾಡ್ತವೆ. ಅದೇ ರೀತಿ ಹೋಗೋದಾದ್ರೆ ಆ ವಿಷ ಅನಿಲ ಅದರಲ್ಲೂ ಟ್ರಾವೆಲ್ ಆಗೋದಿಲ್ವಾ? ಇರಾನ್ ಮೇಲೆ ದಾಳಿ ಆಗ್ತಾ ಇದೆ, ಈ ಕಡೆ ಉಕ್ರೇನ್ ಮೇಲೆ ದಾಳಿ ಆಗಿತ್ತು. ಈ ತರ ಎಷ್ಟೋ ದೇಶಗಳ ಮೇಲೆ ದಾಳಿ ಆದಾಗೆಲ್ಲ ಕೆಲವಷ್ಟು ಕೆಮಿಕಲ್ ಬಾಂಬ್ಗಳನ್ನ ಬಳಸಿದ್ದಾರೆ. ರೀಸೆಂಟ್ ಆಗಿ ನೀವು ನೋಡಿರ್ಬೋದು. ಆ ಕೆಮಿಕಲ್ ಬಾಂಬ್ಗಳಿಂದ ರಿಲೀಸ್ ಆದಂತ ಕೆಮಿಕಲ್ಸ್ ಏನಿದಾವೆ ಆಟೋಮೆಟಿಕಲಿ ವಾತಾವರಣ ಸೇರಿ ನಾವು ತಿನ್ನೋ ಅಂತ ಆಹಾರದಲ್ಲೂ ಕೂಡ ಸೇರ್ಕೊಳ್ತಾ ಇದೆ. ಆಟೋಮೆಟಿಕಲಿ ಜನರಿಗೆ ಬೇಡದೇ ಇರೋ ಕಾಯಿಲೆಗಳು ಬಂದು ಭೀಕರ ಕಾಯಿಲೆಗಳಿಗೆ ಜನ ಬಲಿಯಾಗ್ತಾರೆ ಅನ್ನೋದಕ್ಕೆ ಸಾಕ್ಷಿಗಳು ಕಣ್ಮುಂದೆ ಇದೆ. ಇದೆಲ್ಲ ಕೂಡ ನೀವು ಟೋಟಲ್ ಆಗಿ ರಿಸರ್ಚ್ ಮಾಡ್ತಾ ಹೋದ್ರೆ ಸಿಗ್ತಾ ಇದೆ, ಗೂಗಲ್ ಅಲ್ಲೇ ಸಿಗ್ತಾ ಇದೆ ಇನ್ಫಾರ್ಮೇಶನ್ಗಳು. ಮುಂದಿನ ದಿನಗಳು ಭೀಕರತೆ ಅನ್ನೋದನ್ನ ನಾವು ಫೇಸ್ ಮಾಡ್ಬೇಕಾಗತ್ತೆ ಅಂತಾನೆ ಹೇಳ್ತಾ ಇದೆ. ಇದು ಪ್ಲಾನ್ಡಾ ಅನ್ಪ್ಲಾನ್ಡಾ ಸೆಕೆಂಡ್ರಿ, ಬಟ್ ಆದ್ರೆ ಯುದ್ಧ ನಡೀತಾ ಇರೋದು ಕಣ್ಮುಂದೆ ನೋಡ್ತಾ ಇದ್ದೀವಿ. ವಾಲ್ಕೆನೋ ಎರಪ್ಷನ್ ಆಗ್ತಾ ಇರೋದು ನೋಡ್ತಾ ಇದೀವಿ. ಇನ್ನ ಅರ್ತ್ ಕ್ವೇಕ್ಗಳು ಎಲ್ಲಂದ್ರಲ್ಲಿ ಆಗ್ತಾ ಇದೆ. ಭೂಮಿ ಒಳಗಡೆ ಇರುವಂತ ನ್ಯಾಚುರಲ್ ಗ್ಯಾಸಸ್ ಆಚೆ ಬರೋದಕ್ಕೆ ಶುರುವಾಗಿದೆ. ಪ್ಲಸ್ ಈ ಸಮುದ್ರದ ಮೇಲ್ಮಟ್ಟ ಸ್ವಲ್ಪ ಬಿಸಿ ಆಗ್ತಾ ಇದೆ. ಲಾವಾ ಆಚೆ ಬರ್ತಾ ಇರೋದ್ರಿಂದ ಅರ್ತ್ ಕ್ವೇಕ್ ಆದಾಗೆಲ್ಲ, ಭೂಮಿ ಸ್ಪ್ಲಿಟ್ ಆದಾಗೆಲ್ಲ ಒಳಗಡೆ ಇರುವಂತ ಲಾವಾ ಆಚೆ ಬರೋ ಪ್ರಯತ್ನ ಮಾಡುತ್ತೆ. ಆಗ ಆಟೋಮೆಟಿಕಲಿ ಸಮುದ್ರದ ನೀರ್ ಜೊತೆ ಬೆರೆಯುತ್ತೆ. ರಿಯಾಕ್ಷನ್ ಆಗಿ ಕೆಲವಷ್ಟು ಕೆಮಿಕಲ್ಸ್ ಗಳು ಆಚೆ ಬಂದ್ಬಿಡುತ್ತೆ. ಅದು ಕೂಡ ಸೇವಿಸ್ತಾ ಇದೀವಿ ನಾವಿವತ್ತು. ಅಂದ್ರೆ ಇದೆಲ್ಲ ಯಾಕೆ ಆಗ್ತಾ ಇದೆ ಅಂದ್ರೆ ಒಂದು ಅಂತ್ಯ ಬರೋದಕ್ಕೆ ಮುಂಚೆ ನಾವೇ ಮಾಡ್ಕೊಳ್ತೀವಿ, ಇಲ್ಲ ಪ್ರಕೃತಿ ಮಾಡುತ್ತೆ. ಇಟ್ಸ್ ಎ ಡೆಸ್ಟಿನಿ ಅಂತ ಕರೆದ್ರು. ಆದ್ರೆ ಅದರಲ್ಲಿ ಕೆಲವಷ್ಟು ಜನನ ಉಳಿಸೋ ಕೆಲಸನ ಪ್ರಕೃತಿ ಮಾಡ್ತಾ ಇರುತ್ತೆ. ಅದನ್ನ ನಮ್ಮ ಕೈಲಿ ತಡೆಯೋದಕ್ಕೆ ಆಗೋದಿಲ್ಲ. ಯಾವುದೋ ಒಂದು ರೂಪದಲ್ಲಿ ಯುದ್ಧ ನಡೆಸುತ್ತೆ. ನಾವು ಬೇಡ ಅಂತ ಸುಮ್ಮನಿದ್ರೂ ಕೂಡ ಇನ್ನೊಂದು ರೂಪದಲ್ಲಿ ಯುದ್ಧ ನಡೆಸುತ್ತೆ. ಬೇಡ ಅಂತ ಸುಮ್ಮನಿದ್ರು ಕೂಡ ವಾಲ್ಕೆನೋ ರೂಪದಲ್ಲಾದ್ರೂ ಪ್ರಕೃತಿ ವಿಕೋಪ ಆಗೋಗುತ್ತೆ. ಅದನ್ನ ತಡೆಯೋದಕ್ಕೆ ಯಾರ ಕೈಲೂ ಆಗೋದಿಲ್ಲ. ಇಲ್ಲ ಸುನಾಮಿ ಬಂತ ತಡೆಯೋದಕ್ಕೆ ಆಗೋದಿಲ್ಲ, ಅರ್ಥಕ್ವೇಕ್ ಆಯ್ತಾ ತಡೆಯೋದಕ್ಕೆ ಆಗೋದಿಲ್ಲ. ಇದನ್ನೆಲ್ಲಾ ಮೀರಿದ್ದು ಸೋಲಾರ್ ಸ್ಟೋಮ್ ಅಂತ ಹೇಳಿ ಎದುರಿಸ್ತಾನೆ ಇದಾರೆ. ಯಾವಾಗುತ್ತೆ ಅಂತ. ಸೂರ್ಯ ಸುನಾಮಿ ಅದು ಯಾವಾಗ ಬೇಕಾದ್ರೂ ಆಗ್ಬೋದು, ಅದಕ್ಕೆ ಟೈಮು ಯಾರು ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಇದ್ರ ಮಧ್ಯೆ ಏಲಿಯನ್ಸ್ ದಾಳಿ ಆಗುತ್ತೆ, ಏನೇನೋ ಕಾಡ್ತಾ ಇದೆ. ಒಟ್ಟಿನಲ್ಲಿ ಇದೆಲ್ಲ ಕೂಡ ಏನು ಅಂದ್ರೆ ಒಂದು ಪೀಕ್ ಟೈಮ್, ಒಂದು 14 ವರ್ಷದಲ್ಲಿ ಇದೆಲ್ಲ ಮುಗ್ದೋಗುತ್ತೆ ಅಂತಾನೆ ಜ್ಞಾನಿಗಳು ಲೆಕ್ಕಾಚಾರ ಮಾಡ್ತಾ ಇದ್ದಾರೆ. ಈಗಿರೋಂಥವ್ರು 14 ವರ್ಷ ಪೀರಿಯಡ್ ನ ಫಿಕ್ಸ್ ಮಾಡಿದ್ದಾರೆ. ಎಲ್ಲಿಂದ 24ಕ್ಕೆ ಶುರು ಆಗ್ಬೇಕಾಯ್ತು, ಆದ್ರೆ ಕೆಲವಷ್ಟು ಕಾರಣಗಳಿಂದ ಹಾಗೆ ಉಳ್ಕೊಂಡ್ಬಿಡ್ತೇನೋ 2026ಕ್ಕೆ ಇದು ಶುರು ಆಗಬಹುದು ಅನ್ನೋದು ಒಂದು ಲೆಕ್ಕಾಚಾರ. ಇಲ್ಲಿಂದ ಶುರುವಾಗಿ ಮುಂದಿನ 14 ವರ್ಷದಿಂದ 18 ವರ್ಷದೊಳಗೆ ಇದೆಲ್ಲ ಮುಗಿದೋಗುತ್ತೆ. ಅಂದ್ರೆ ವನವಾಸ ಆಗಿನ ಕಾಲದಲ್ಲಿ 14 ವರ್ಷ ಇತ್ತಲ್ಲ, ಆ ರೀತಿ ವನವಾಸನ ನಾವು ಅನುಭವಿಸ್ಬೇಕಾಗುತ್ತೇನೋ ಈಗ ಅನ್ಕೊಳ್ಳಿ. ಯಾಕೆಂದ್ರೆ ಮಹಾಭಾರತ ಕಾಲದಲ್ಲೂ ವನವಾಸ ಇತ್ತು,
ರಾಮಾಯಣ ಕಾಲದಲ್ಲೂ ವನವಾಸ ಇತ್ತು. ವನವಾಸ ಆದ್ಮೇಲೆ ಮಹಾಯುದ್ಧಗಳಾಗಿ ಯುದ್ಧದಲ್ಲಿ ಕೆಲವಷ್ಟು ಜನ ಸತ್ರು, ಎಲ್ಲ ಹಾಳಾಗೋಯ್ತು. ಅದಾದ ಮೇಲೆ ಪ್ರಕೃತಿ ಮಹಾಪ್ರವಾಹ ಅನ್ನೋದನ್ನ ತಂದು ಕಂಪ್ಲೀಟ್ ಆಗಿ ಕೊಚ್ಕೊಂಡು ಹೋಗೋಂಗ್ ಮಾಡ್ತು. ಕೊನೆಗೆ ಉಳ್ಕೊಂಡಿದ್ದಷ್ಟೇ ಜನ. ಅಂತ ಪೀರಿಯಡ್ ಈಗ ಶುರು ಆಗಬಹುದು ಅನ್ನೋ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಜ್ಞಾನಿಗಳು. ಒಟ್ನಲ್ಲಿ ಇನ್ನ ಮುಂದಿನ 14 ವರ್ಷ ಏನೇನ್ ನೋಡ್ಬೇಕಾಗುತ್ತೋ. ಕಾರಣ ನಾನು ಮೊದಲೇ ಹೇಳಿದೆ, ಯುಗಾಂತ್ಯಕ್ಕೆ ಕೆಲವಷ್ಟು ಸ್ಟೇಜಸ್ಗಳನ್ನ ಪ್ರಕೃತಿ ಮುನ್ಸೂಚನೆ ಮೂಲಕ ಕೊಟ್ಟಿದೆ. ಇನ್ನ ಕೆಲವಷ್ಟನ್ನು ನಾವೇ ಕ್ರಿಯೇಟ್ ಮಾಡ್ಕೊಂಡಿದೀವಿ. ವಾರ್ಸ್ ಆಗ್ಬೋದು, ಇಲ್ಲ ಪೊಲ್ಯೂಷನ್ ಆಗ್ಬೋದು, ಇದೆಲ್ಲ ನಾವು ಕ್ರಿಯೇಟ್ ಮಾಡ್ಕೊಳ್ತಾ ಇರೋದು. ಇನ್ನ ಅರ್ಥಕ್ವೇಕು, ವಾಲ್ಕೆನೋ ಎರಪ್ಷನ್ನು, ಇನ್ನ ಸೋಲಾರ್ ಸ್ಟೋಮ್, ಸೂರ್ಯ ಸುನಾಮಿ, ಇದೆಲ್ಲ ಪ್ರಕೃತಿ ಕ್ರಿಯೇಟ್ ಮಾಡ್ತಾ ಇರೋದು. ಓವರ್ ಆಲ್ ಆಗಿ 2ರಿಂದ ಮನುಷ್ಯರ ಜಾತಿ ಅನ್ನೋದು ಸ್ವಲ್ಪ ಜನಸಂಖ್ಯೆ ಕಡಿಮೆ ಆಗ್ಬೇಕಾಗಿದೆ. ಅಂತ ಪೀಕ್ ಪೀರಿಯಡ್ ಅಲ್ಲಿ ನಾವಿದ್ದೀವಿ. ಯುಗ ಅಂತ್ಯದ ಸಮಯ ಅಂತಾನೆ ಕರಿಬಹುದು ಅದು. ಮತ್ತೆ ಹೊಸ ಯುಗ ಶುರು ಆಗುವಾಗ ಎಷ್ಟು ಜನ ಉಳ್ಕೊಂಡಿರ್ತಾರೋ, ಎಷ್ಟು ಜನ ಇರೋದೆಲ್ಲ ಗೊತ್ತಿಲ್ಲ. ಯಾಕೆಂದ್ರೆ ಯುದ್ಧದಲ್ಲೂ ಜನ ಸಾಯ್ತಾ ಇದ್ದಾರೆ. ಈ ಕಡೆ ಭೂಕಂಪ ಆದಾಗ್ಲೂ ರೀಸೆಂಟ್ ಆಗಿ ನೋಡಿದೀವಿ, ಸುಮಾರು 1 ಲಕ್ಷಕ್ಕೂ ಜಾಸ್ತಿ ಜನ ಮಿಸ್ ಆದ್ರು ಅಂತ ಲೆಕ್ಕಾಚಾರಗಳು ಹೇಳ್ತು ವೆನಿಜುಲಾದಲ್ಲಿ. ಈ ಕಡೆ ಫಿಲಿಪೈನ್ಸ್ ಅಲ್ಲಿ ದಿನನಿತ್ಯ ಭೂಕಂಪ, ಭೂಮಿ ನಡುಕ್ತಾನೆ ಇದೆ. ಇಂಡೋನೇಷ್ಯಾದಲ್ಲಿ ದಿನ ನಡುಕ್ತಾನೆ ಇದೆ ಭೂಮಿ. ಇನ್ನ ದೊಡ್ಡ ದೊಡ್ಡ ದೇಶದಲ್ಲಿ ನಡಗೋದು ಬಾಕಿ ಇದೆ. ಅಲ್ಲೆಲ್ಲ ನಡೆದ್ರೆ ಇನ್ನ ಜಾಸ್ತಿ ಜನನೇ ಸಾಯ್ತಾರೆ. ಅಲ್ಲಿ ಜನಸಂಖ್ಯೆ ಕಡಿಮೆ ಇದೆ, ಅಷ್ಟೊಂದು ಇಂಪ್ಯಾಕ್ಟ್ ಆಗದೆ ಇರ್ಬೋದು. ಅದೇ ಭಾರತದಲ್ಲಿ, ಚೈನಾದಲ್ಲಿ ಆದ್ರೆ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ 1ಕ್ಕೆ 4ರಷ್ಟು ಜನ ಸಾಯ್ಬೋದು. ಅದಕ್ಕೆ ಟೈಮ್ ಇರ್ಬೋದು, ಕಾಯ್ತಾ ಇದ್ದೇವೆ ಅಷ್ಟೇ. ಇನ್ನೊಂದು 14 ವರ್ಷದಲ್ಲಿ ಇದೆಲ್ಲ ಸಂಭವಿಸಬಹುದು. ಒಟ್ನಲ್ಲಿ ಇದೆಲ್ಲ ಫಸ್ಟ್ ಸ್ಟೇಜಸ್ಗೆ ಈಗ ಎಂಟ್ರಿ ಕೊಟ್ಬಿಟ್ಟಿದೀವಿ. ಮುಂದಿನ ದಿನಗಳಲ್ಲಿ ಏನೇನು ಬರುತ್ತೆ ಎಲ್ಲಾನು ಎದುರಿಸೋದಕ್ಕೆ ಸಿದ್ಧ ಆಗೋಣ. ಈ ಥರದೆಷ್ಟು ವಿಷಯಗಳು ನಡೀತಾನೆ ಇದೆ, ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ. ಗುಡ್ ಬೈ.